ಕೊಪ್ಪಳದ ಗವಿಮಠದ ಜಾತ್ರೆಗೆ 25,000 ಜೋಳದ ರೊಟ್ಟಿಯ ಸೇವೆ ಮಾಡಲಾಗಿದೆ. ದೇವಸಮುದ್ರ ಗ್ರಾಮದಿಂದ ಅಜ್ಜನ ಜಾತ್ರೆಗೆ ಜೋಳದ ರೊಟ್ಟಿ ಸೇವೆ ಮಾಡಲಾಗಿದೆ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ದೇವಸಮುದ್ರ ಗ್ರಾಮಸ್ಥರಿಂದ ಈ ಸೇವೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮದ ಮಹಿಳೆಯರಿಂದ 15,000 ರೊಟ್ಟಿ ತಯಾರಾಗಿದೆ. ರೊಟ್ಟಿ ಸೇರಿ ದಾಸೋಹಕ್ಕೆ 5 ಕ್ವಿಂಟಲ್ ಅಕ್ಕಿಯನ್ನು ನೀಡಿದ್ದಾರೆ ಗ್ರಾಮಸ್ಥರು. ಜನವರಿ 5ರಿಂದ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ನಡೆಯುತ್ತೆ. ತುರುಮುಂದಿ ಬಸವೇಶ್ವರ ಯುವಕ ಮಂಡಳಿ ನೇತೃತ್ವದಲ್ಲಿ ಈ ಸೇವೆಯನ್ನು ಮಾಡಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈ ಹಿನ್ನೆಲೆಯಲ್ಲಿ ದೇವಸಮುದ್ರ ಗ್ರಾಮದ ಶ್ರೀ ತುರುಮುಂದಿ ಬಸವೇಶ್ವರ ಯುವಕ ಮಂಡಳಿ ನೇತೃತ್ವದಲ್ಲಿ ಈ ಸೇವೆ ಒಟ್ಟು 25,000 ಜೋಳದ ರೊಟ್ಟಿ ಹಾಗೂ 5 ಕ್ವಿಂಟಲ್ ಅಕ್ಕಿಯನ್ನು ಸಂಗ್ರಹಿಸಿ ಕೊಪ್ಪಳಕ್ಕೆ ಕಳಿಸಲಾಗ್ತಾ ಇದೆ. ಸರ್ವ ಧರ್ಮದಿಂದಲೂ ಕೂಡ ಜೋಳದ ರೊಟ್ಟಿಯನ್ನು ತಯಾರಿಸ್ತಾ ಇದ್ದಾರೆ ಮಹಿಳೆಯರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಕೆಲವೊಂದಷ್ಟು ಜನ ತಮ್ಮ ಮನೆಗಳಲ್ಲೇ ರೊಟ್ಟಿಯನ್ನು ತಯಾರಿಸಿಕೊಂಡು ಬಂದು ಸಮಿತಿಗೆ ಕೊಡ್ತಾ ಇದ್ದಾರೆ. ಇದೀಗ 2ನೇ ತಾರೀಕು ಅಂದರೆ ನಾಳೆ ದೇವಸಮುದ್ರ ಗ್ರಾಮದ ಯುವಕರು ಪಾದಯಾತ್ರೆಯನ್ನು ಕೈಗೊಳ್ಳುತ್ತಾರೆ. ಪಾದಯಾತ್ರೆಯನ್ನು ಕೊಪ್ಪಳದ ಗವಿಮಠದ ತನಕ ಮಾಡಿ ಅಲ್ಲಿ ವಾಸ್ತವ್ಯವನ್ನು ಹೂಡಿ ಅಜ್ಜನ ಸೇವೆಯನ್ನು ಮಾಡ್ತಾರೆ.